ಆಹಾ, ಅವಾಗಿದ್ದಂಥ ಟೇಸ್ಟ್ ಇದೆಯಾ ಇಲ್ವಾ ಅಂತ ನೋಡೋಣ. ಸಂಜೆ ಸುಮಾರು 6 ಗಂಟೆ ಆಗ್ತಾಯಿದೆ. ಸಂಜೆ ಆಗ್ತಿದ್ದಂಗೆ ನಮ್ಮೆಲ್ರಿಗೂ ಒಳ್ಳೆ ಚಾಟ್ಸ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಆಗೋದಂತೂ ಸಹಜ. ನಾವಿವಾಗ ಮೈಸೂರಿನ ಕುವೆಂಪು ನಗರದಲ್ಲಿದ್ದೀವಿ. ಕುವೆಂಪು ನಗರ್ ಎಂ ಬ್ಲಾಕ್ ದೇವಸ್ಥಾನದ ಎದುರುಗಡೆ ಒಂದು ಸಕ್ಕತ್ತಾಗಿರೋಂಥ ಮಸಾಲೆ ಪುರಿ ಜಾಗ ಇದೆ. ಇವರು ಸುಮಾರು 20 ವರ್ಷದಿಂದ ಈ ಜಾಗದಲ್ಲಿ ಮಸಾಲೆ ಪುರಿಗೆ ಫೇಮಸ್ ಇದ್ದಾರೆ. ಬನ್ನಿ ಇಲ್ಲಿ ಮಸಾಲೆ ಪುರಿ ಟ್ರೈ ಮಾಡೋಣ, ಅದ್ರ ಜೊತೆ ಬೇರೆ ಏನೇನು ಚಾಟ್ಸ್ ಇದೆ ಅಂತ ಚೆಕ್ ಮಾಡೋಣ. ನಿಮ್ಮ ಹೆಸರು ಅಂಕಲ್? ಕೃಷ್ಣ. ಅಲ್ಲೇ ನೋಡಿ ಏರ್ಪೋರ್ಟ್ ಎಲ್ಲ. ನಾನು ಸ್ಕೂಲಲ್ಲಿದ್ದಾಗ ಈ ರೋಡಲ್ಲಿ ಟ್ರಾವೆಲ್ ಮಾಡ್ಬೇಕಂದ್ರೆ ಸಂಜೆ ಹೊತ್ತು ಸ್ಕೂಲ್ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿ ಬಂದು ಪಾನಿಪುರಿ ತಿನ್ಕೊಂಡು ಹೋಗ್ತಾ ಇದ್ವಿ ನಾವು. ಅವಾಗ ಇನ್ನು ಆಗ 10 ವರ್ಷ ಅಲ್ಲ, ಇನ್ನೂ ಮುಂಚಿನ ಓಪನ್ ಮಾಡಿ. ಅದಾದ್ಮೇಲೆ 8-9 ಆ ಟೈಮಲ್ಲಿ ಇರ್ಬೋದೇನೋ. ಸೂಪರ್ ಅಂಕಲ್. ನಿಮ್ಮ ಮಕ್ಕಳೆಲ್ಲ ಹೆಂಗಿದ್ದಾರೆ? ಚೆನ್ನಾಗಿದ್ದಾರೆ. ಇದ್ದಾರಾ? ಸೂಪರ್ ಸೂಪರ್. ಮೊಮ್ಮಕ್ಕಳು ಓದ್ತಾ ಇದ್ದಾರೆ. ಹಾಂ, ಸ್ವೀಟ್ ಹಾಕ್ಬಿಡಿ ಒಂಚೂರು. ಒಂದಕ್ಕೆ ಎರಡಕ್ಕೆ ಎರಡಕ್ಕೂ ಹಾಕ್ಬಿಡಿ. ಸ್ವೀಟಾ ಬನ್ನಿ ಬನ್ನಿನಾ ಬನ್ನಿ ತೋರಿಸ್ಬಿಡೋದು ಕಮ್ದಿಸ್. ಗ್ಲಾಸ್ ಕೊಡ್ತೀನಿ ಬಿಡಿ. ನಾನು ಈ ಮಸಾಲೆ ಪುರಿ ಜಾಗಕ್ಕೆ ಸ್ಕೂಲು ಕಾಲೇಜ್ ಟೈಮಲ್ಲಿ ಬರ್ತಾಯಿದ್ದೆ. ಎಂ ಬ್ಲಾಕ್ನ ಗಣಪತಿ ದೇವಸ್ಥಾನ ಎದುರುಗಡೆ ಈ ಜಾಗ ಇರೋಂಥದ್ದು. ಇವತ್ತು ಇಲ್ಲಿಗೆ ಬಂದು 2 ಹಾಫ್ ಮಸಾಲೆ ಪುರಿ ತೊಗೊಂಡಿದ್ದೀವಿ. ಟ್ರೈ ಮಾಡೋಣ, ಅವಾಗಿದ್ದಂಥ ಟೇಸ್ಟ್ ಇದೆಯಾ ಇಲ್ವಾ ಅಂತ ನೋಡೋಣ. ಆಹಾ, ಸಕ್ಕತ್ತಾಗಿದೆ. ನನಗಂತೂ ಈ ಮಸಾಲೆ ಪುರಿ ತುಂಬ ಇಷ್ಟ. ತುಂಬ ರೆಗ್ಯುಲರಾಗಿ ನಾನು ನನ್ನ ತಮ್ಮ ಈ ಜಾಗಕ್ಕೆ ಬರ್ತಾಯಿದ್ವಿ. ನೆಕ್ಸ್ಟ್ ಟೈಮ್ ಮತ್ತೆ ನನ್ನ ತಮ್ಮನ ಕರ್ಕೊಂಡು ಬರ್ತೀನಿ ನಾನು ಈ ಜಾಗಕ್ಕೆ. ಸಕ್ಕತ್ತಾಗಿದೆ. ಸ್ವೀಟಾ? ಹಾಂ, ಸ್ವೀಟು. ಹಾಂ, ಅರ್ಧ ಸಾಕಲ್ಲ. ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಮಸಾಲೆ, ಪಾನಿ, ದಹಿ ಎಲ್ಲ ಸಿಗುತ್ತೆ. ಎಲ್ಲನೂ ಹಾಫ್ ಪ್ಲೇಟು ಕೊಡ್ತಾರೆ ಇಲ್ಲಿ ಬೇಕಿದೆ. ಸೊ ದ್ಯಾಟ್ ಈಸ್ ಒನ್ ಸ್ಪೆಷಾಲಿಟಿ. ಅರ್ಧ ಪಾನಿಪುರಿ ತೊಗೊಂಡಿದ್ದೀನಿ. ಅರ್ಧ ಸ್ವೀಟಾ? ಹಾಂ, ಇದು ಮಸಾಲೆ ಒಂದು ಆಯಿತು. ಸಾಕ ಸಾರ್ದ? ಇಂಥ ಪಾನಿಪುರಿ ನಾನು ಬೆಂಗಳೂರಲ್ಲಿ ಎಲ್ಲೂ ತಿಂದಿಲ್ಲ. ತುಂಬ ಏನು ಅತಿಯಾಗಿ ಏನೂ ಇರೋಲ್ಲ ಈ ಪಾನಿಪುರಲ್ಲಿ, ನಾರ್ಮಲ್ ಆಗಿರುತ್ತೆ. ನಾರ್ಮಲ್ ಈಸ್ ಡಿಫಿಕಲ್ಟ್ ಟು ಫೈಂಡ್ ದೀಸ್ ಡೇಸ್ ಅಂತ ನನಗನ್ಸುತ್ತೆ. ಮೈಸೂರಲ್ಲಿದ್ದಾಗ ಕುವೆಂಪು ನಗರ ಎಂ ಬ್ಲಾಕ್ ಗಣಪತಿ ದೇವಸ್ಥಾನದ ಎದುರುಗಡೆ ಈ ಜಾಗ ಇರೋದು. ದಿನ ಸಂಜೆ 5 ಗಂಟೆಗೆ ಇವ್ರು ಬಂದಿರ್ತಾರೆ. ಇಲ್ಲಿ ಬಂದಾಗ ಮಿಸ್ ಮಾಡಿದರೆ ಟ್ರೈ ಮಾಡಿ.